ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಸಿದ್ದರಾಮಯ್ಯನವರು ಇಂದು 12ನೇ ಬಾರಿ ತಮ್ಮ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ 4ನೇ ಬಾರಿ ಒಂದು ಬಜೆಟ್ ನ ಮಂಡನೆ ಮಾಡ್ತಾ ಇದ್ದು, ರಾಜಧಾನಿ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನ ನೀಡಿದ್ದಾರೆ. ಬಿಬಿಎಂಪಿ ಸಾಲದವರೇ, ಮೂಲಸೌಕರ್ಯ ಅಭಿವೃದ್ಧಿ, ಕಸ ವಿಲೇವಾರಿ, ನಮ್ಮ ಮೆಟ್ರೋ, ಟ್ರಾಫಿಕ್ ಜಾಮ್ ಸಮಸ್ಯೆ, ಜಲಮಂಡಳಿ ನೀರು ಪೂರೈಕೆ, ಹೀಗೆ ಬಜೆಟ್ನಲ್ಲಿ ಸಾಕಷ್ಟು ಅನುದಾನವನ್ನ ನಿರೀಕ್ಷೆ ಮಾಡಲಾಗಿದೆ. ಬಿಬಿಎಂಪಿ, ಬಿಡಿಎ, ಬಿಎಂಆರ್ಸಿಎಲ್, ಬಿಡಬ್ಲ್ಯೂಎಸ್ಎಸ್ ಸಂಸ್ಥೆಗೆ ಎಷ್ಟು ಸಿಕ್ಕಿದೆ, ಏನು ಸಿಕ್ಕಿಲ್ಲ, ಇದನ್ನೆಲ್ಲ ನಾವು ನೋಡ್ಕೊಂಡು ಹೋದ್ರೆ ಈ ಬಾರಿ ಬೆಂಗಳೂರಿನ ಅಭಿವೃದ್ಧಿಗಾಗಿ ಒಟ್ಟಾರೆ 7,300 ಕೋಟಿಯನ್ನ ಅನುದಾನ ಮಾಡಲಾಗಿದೆ. 690 ಕೋಟಿ ರು ವೆಚ್ಚದಲ್ಲಿ ಆಯ್ದ 43 ರಸ್ತೆಗಳನ್ನ ಅಭಿವೃದ್ಧಿ ಮಾಡಲಾಗ್ತಿದೆ ಮತ್ತು ಸಂಚಾರ ದಟ್ಟಣೆ ಇರುವ ಕಡೆ 12 ಕಾರಿಡಾರ್ ನಿರ್ಮಾಣಕ್ಕೆ 150 ಕೋಟಿ ರು, ಪಾದಚಾರಿ ಮಾರ್ಗ ಅಭಿವೃದ್ಧಿಗೆ 200 ಕೋಟಿ ರು, ಬೃಹತ್ ಚರಂಡಿ ಅಭಿವೃದ್ಧಿಗಾಗಿ 300 ಕೋಟಿ ರು, ಸ್ಕೈವಾಕ್ಗಳ ನಿರ್ಮಾಣಕ್ಕೆ 80 ಕೋಟಿ ರು, ರಸ್ತೆ ಹುಬ್ಬು ಲೈನ್ ಮಾರ್ಕಿಂಗ್ ಜಂಕ್ಷನ್ ನ ಅಭಿವೃದ್ಧಿಗೆ 200 ಕೋಟಿ ರು, ಕೆಂಪೇಗೌಡ ಬಡಾವಣೆಯಲ್ಲಿ 5,000 ನಿವೇಶನ ಹಂಚಿಕೆ, ಕೋನದಾಸಪುರದ 166 ಎಕರೆ ವಿಸ್ತೀರ್ಣದ ನೂತನ ಟೌನ್ಶಿಪ್, ಬೆಳಂದೂರು ವರ್ತೂರು ಕೆರೆಗಳ ಅಭಿವೃದ್ಧಿ, ಕೊಳಚೆ ಪ್ರದೇಶದ 30-20 ನಿವೇಶನದ ನಿವಾಸಿಗಳಿಗೆ 10,000 ಲೀಟರ್ ಉಚಿತ ನೀರನ್ನ ನೀಡುವುದಾಗಿ ಮಂಡನೆ ಮಾಡಿದ್ರು ಮತ್ತು ಹೆಬ್ಬಾಳ ಜಂಕ್ಷನ್ ನಲ್ಲಿ ಅಂಡರ್ ಪಾಸ್ ನಿರ್ಮಾಣ, ಮೇಲ್ಸೇತುವೆ ಅಗಲೀಕರಣಕ್ಕೆ 88 ಕೋಟಿ ರು, ಸಬರ್ಬನ್ ರೈಲಿಗೆ 345 ಕೋಟಿ ರು ಮತ್ತು ಇದರ ಜೊತೆಗೆ ಬೆಂಗಳೂರಿಗೆ ಹೊಸದಾಗಿ 12 ಎಲಿವೇಟೆಡ್ ರಸ್ತೆಗಳನ್ನ ತೆರಲಾಗುತ್ತಂತ ಮತ್ತು ಬೆಂಗಳೂರಿನಲ್ಲಿ 198 ನಮ್ಮ ಕ್ಯಾಂಟೀನ್ ಹೋಟೆಲ್ ಅನ್ನ ತೆಗಿತಾರಂತ. ಕಾದು ನೋಡ್ಬೇಕು ಈ ಒಂದು ಬಜೆಟ್ ನಲ್ಲಿ ಮಂಡನೆಯಾದ ಎಲ್ಲಾ ವಿಷಯಗಳು ಯಾವ ರೀತಿ ಒಂದು ಪರಿಣಾಮಕಾರಿಯಾಗಿ ಕೆಲಸಗಳು ಆಗುತ್ತೆ ಅಂತ. ನಿಮ್ಗೇನನ್ಸುತ್ತೆ? ಈ ಕೆಲಸಗಳೆಲ್ಲ ಈ ವರ್ಷದೊಳಗೆ ಆಗುತ್ತಾ ಅಥವಾ ಮುಂದಿನ ಬಜೆಟ್ ತನಕನೂ ಹಾಗೆ ಇರುತ್ತಾ? ನಿಮ್ಗೇನನ್ಸುತ್ತೆ? ಒಂದು ಬೆಂಗಳೂರಿಗೆ ಸಿಕ್ಕಿರುವಂತದ್ದು ನಿಮಗೆ ಸ್ಯಾಟಿಸ್ಫೈ ಆಗಿದೆಯಾ? ಕೆಳಗಡೆ ಕಾಮೆಂಟ್ ಅಲ್ಲಿ ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.